ಹಾಯ್ ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಕಥೆ ನಿಮ್ಗಿಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಉಡುಪಿಯ ಹಚ್ಚ ಹಸಿರಿನ ಸುಂದರ ಹಳ್ಳಿ. ಅಲ್ಲಿ ರಮೇಶ ಮತ್ತು ಸುರೇಶ ಎಂಬ ಅಣ್ಣತಮ್ಮಂದಿರು ವಾಸಿಸುತ್ತಿದ್ದರು. ಇವರಿಬ್ಬರಿಗೂ ತುಳುನಾಡಿನ ಜಾನಪದ ಕ್ರೀಡೆಯಾದ ಕಂಬಳ ಎಂದರೆ ಪಂಚಪ್ರಾಣ. ಕಂಬಳದ ಗದ್ದೆಯಲ್ಲಿ ಕೊಣಗಳು ಓಡುವುದನ್ನು ನೋಡಿದ್ರೆ ಸಾಕು, ಇವರ ಮೈಮನಗಳು ರೋಮಾಂಚನಗೊಳ್ಳುತ್ತಿದ್ದವು. ಆದರೆ ಬಡತನದ ಕಾರಣ ಸ್ವನ್ನ ಕೊಣಗಳನ್ನು ಸಾಕಿ ಕಂಬಳದಲ್ಲಿ ಓಡಿಸುವುದು ಅವರಿಗೆ ಗಗನಕುಸುಮವಾಗಿತ್ತು. ಆದರೂ ಒಂದಲ್ಲ ಒಂದು ದಿನ ನಾವು ನಮ್ಮದೇ ಜೋಡಿ ಕೊಣಗಳೊಂದಿಗೆ ಕರೆಗೆ ಅಂದರೆ ಕಂಬಳದ ಟ್ರ್ಯಾಕ್ಗೆ ಇಳಿಯಬೇಕು ಎಂಬ ಕನಸು ಅವರ ಕಣ್ಣಲ್ಲಿ ಸದಾ ಜೀವಂತವಾಗಿತ್ತು. ಹೀಗಿರಲಾಗಿ ಊರಿನಲ್ಲೊಮ್ಮೆ ನಡೆದ ಜಾತ್ರೆಯೊಂದರಲ್ಲಿ ಈ ಅಣ್ಣತಮ್ಮಂದಿರು ತಮಾಷೆಗೆಂದು ಲಕ್ಕಿ ಡ್ರಾ ಕೂಪನ್ನೊಂದನ್ನು ಪಡೆದರು. ದೈವದ ಇಚ್ಛೆಯಂತೆ ಆ ಲಕ್ಕಿ ಡ್ರಾನಲ್ಲಿ ಅವರಿಗೊಂದು ಗಟ್ಟಿಮುಟ್ಟಾದ ಕೊಣದ ಕರು ಉಡುಗೊರೆಯಾಗಿ ಬಂತು. ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ದೈವವೇ ದಾರಿ ತೋರಿಸಿದೆ ಎಂದು ಭಾವಿಸಿದ ಅವರು ಹೇಗಾದರೂ ಮಾಡಿ ಕಂಬಳಕ್ಕೆ ಇಳಿಯಲೇಬೇಕೆಂದು ನಿರ್ಧರಿಸಿದರು. ಆದರೆ ಕಂಬಳಕ್ಕೆ ಜೋಡಿ ಕೊಣಗಳು ಬೇಕಲ್ಲವೇ? ಆಗ ಅವರ ಸಹಾಯಕ್ಕೆ ಬಂದರು ಊರಿನ ಒಬ್ಬ ಹಿರಿಯ ವ್ಯಕ್ತಿ. ಅವರ ಸಹಾಯದಿಂದ ಕಷ್ಟಪಟ್ಟು ಮತ್ತೊಂದು ಕೊಣವನ್ನು ಖರೀದಿಸಿ ಒಂದು ಸುಂದರ ಜೋಡಿಯನ್ನು ತಯಾರು ಮಾಡಿದರು. ಕನಸು ನನಸಾಗುವ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ಕೊಣಗಳನ್ನು ಸಾಕುವುದು, ಅವುಗಳಿಗೆ ಎಣ್ಣೆ ಹಚ್ಚಿ ತಿಕ್ಕುವುದು, ಪೌಷ್ಟಿಕ ಆಹಾರ ನೀಡುವುದು ಮತ್ತು ಓಟದ ತರಬೇತಿ ನೀಡುವುದು ಸುಲಭದ ಮಾತಲ್ಲ. ಇದಕ್ಕಾಗಿ ರಮೇಶ ಮತ್ತು ಸುರೇಶ ತಮ್ಮ ಪಟ್ಟಣದ ಕೆಲಸಗಳನ್ನು ಬಿಟ್ಟರು. ಮೋಜು, ಮಸ್ತಿ, ಸಿನಿಮಾ ಎಲ್ಲವನ್ನೂ ತ್ಯಜಿಸಿದರು. ಹಗಲು ರಾತ್ರಿ ಎನ್ನದೆ ಕೆಸರುಗದ್ದೆಯಲ್ಲಿ ಕೊಣಗಳೊಂದಿಗೆ ಬೆವರಿಳಿಸಿದರು. ಇದನ್ನು ಕಂಡ ಊರಿನ ಜನ ಮತ್ತು ಸಂಬಂಧಿಕರು ಅವರನ್ನು ನೋಡಿ ನಕ್ಕರು. ಚೆನ್ನಾಗಿರೋ ಕೆಲ್ಸ ಬಿಟ್ಟು ಈ ಕೊಣಗಳ ಹಿಂದೆ ಬಿದ್ದು ಜೀವನ ಹಾಳ್ಮಾಡ್ಕೊಳ್ತಿದ್ದಾರೆ, ಇವರಿಂದ ಕಂಬಳ ಗೆಲ್ಲೋಕೆ ಸಾಧ್ಯನಾ ಎಂದು ಹೀಯಾಳಿಸಿದರು. ಈ ಹುಚ್ಚು ಬಿಟ್ಟು ಕೆಲ್ಸಕ್ ಹೋಗಿ ಎಂದು ಬುದ್ಧಿ ಹೇಳಿದರು. ಆದರೆ ಸಹೋದರರು ಕಿವಿಗೊಡಲಿಲ್ಲ. ಅವರಿಗೆ ಕೊಣಗಳೇ ಪ್ರಪಂಚವಾಗಿದ್ದವು. ತಿಂಗಳುಗಳ ಕಠಿಣ ಅಭ್ಯಾಸದ ನಂತರ ಕಂಬಳದ ದಿನ ಹತ್ತಿರವಾಯಿತು. ಎದೆಯಲ್ಲಿ ನಡುಕ ಮತ್ತು ಕಣ್ಣಲ್ಲಿ ಕನಸಿನೊಂದಿಗೆ ಅವರು ಮೊದಲ ಬಾರಿಗೆ ಕಂಬಳದ ಕರೆಗೆ ಇಳಿದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಅನುಭವದ ಕೊರತೆಯಿಂದಲೋ ಅಥವಾ ದುರಾದೃಷ್ಟವೋ ಆ ಕಂಬಳದಲ್ಲಿ ಅವರು ಹೀನಾಯವಾಗಿ ಸೋತರು. ಊರಿನ ಜನರ ಮಾತು ನಿಜವಾಯಿತೇನೋ ಎಂಬಂತೆ ಭಾಸವಾಯಿತು. ಅವಮಾನದಿಂದ ತಲೆ ತಗ್ಗಿಸುವಂತಾಯಿತು. ಜನರು ನಾವು ಮೊದಲೇ ಹೇಳಿರಲಿಲ್ವಾ ಎಂದು ಮತ್ತಷ್ಟು ಚುಚ್ಚು ಮಾತುಗಳನ್ನಾಡಿದರು. ಆದರೆ ರಮೇಶ ಮತ್ತು ಸುರೇಶ ಸೋಲೊಪ್ಪಿಕೊಳ್ಳುವವರಲ್ಲ. ಸೋಲು ಅವರನ್ನು ಕುಗ್ಗಿಸುವ ಬದಲು ಅವರ ಹಠವನ್ನು ಹೆಚ್ಚಿಸಿತು. ಜನರ ಮಾತುಗಳನ್ನು ಕಡೆಗಣಿಸಿ ಅವರು ದ್ವಿಗುಣ ಉತ್ಸಾಹದಿಂದ ತರಬೇತಿ ಮುಂದುವರಿಸಿದರು. ಕೊಣಗಳೊಂದಿಗೆ ಭಾವನಾತ್ಮಕ ಸಂಬಂಧ ಬೆಳೆಸಿದರು. ಅವುಗಳ ಕಿವಿಯಲ್ಲಿ ನಾವು ಗೆಲ್ಲಲೇಬೇಕು ಎಂದು ಪಿಸುಗುಟ್ಟುತ್ತಿದ್ದರು. ಮಳೆ ಚಳಿ ಎನ್ನದೆ ಕಠಿಣ ಪರಿಶ್ರಮ ಪಟ್ಟರು. ಮತ್ತೊಂದು ವರ್ಷದ ಕಂಬಳದ ಸೀಸನ್ ಬಂತು. ಅಂದು ಉಡುಪಿಯ ಐತಿಹಾಸಿಕ ಕಂಬಳ. ಸಾವಿರಾರು ಜನ ಸೇರಿದ್ದರು. ರಮೇಶ ಮತ್ತು ಸುರೇಶ ತಮ್ಮ ಜೋಡಿ ಕೊಣಗಳೊಂದಿಗೆ ಸಿದ್ಧರಾದರು. ತೀರ್ಪುಗಾರರ ಸಿಗ್ನಲ್ ಸಿಕ್ಕಿತ್ತಿದ್ದಂತೆ ಸಿಡಿಲಿನ ವೇಗದಲ್ಲಿ ಕೊಣಗಳನ್ನು ಓಡಿಸಿದರು. ಕೆಸರು ನೀರು ಚಿಮ್ಮುತ್ತಿರಲು ಅಣ್ಣ ತಮ್ಮಂದಿರ ಅಬ್ಬರಕ್ಕೆ ಕೊಣಗಳು ಗಾಳಿಯಂತೆ ಮುನ್ನುಗ್ಗಿದವು. ನೋಡುವವರು ಕಣ್ಣು ಮಿಟ್ಟಿಕ್ಕುವ ಮೊದಲು ಅವರು ಮಂಜೊಟ್ಟಿ ಅಂದ್ರೆ ಗುರಿ ತಲುಪಿದ್ದರು. ಅಂದು ಅವರು ಕೇವಲ ಗೆದ್ದಿರಲಿಲ್ಲ, ಇತಿಹಾಸ ನಿರ್ಮಿಸಿದ್ದರು. ಪ್ರಥಮ ಬಹುಮಾನ ಅವರದ್ದಾಗಿತ್ತು. ಯಾರು ಅವರನ್ನು ಹುಚ್ಚರು ಎಂದು ಕರೆದರೋ ಅದೇ ಊರಿನ ಜನರು ಇಂದು ಅವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದರು. ಅವಮಾನ ಮಾಡಿದವರೇ ಇಂದು ಹಾರ ಹಾಕಿ ಸನ್ಮಾನಿಸಿದರು. ಅಣ್ಣ ತಮ್ಮಂದಿರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ತ್ಯಾಗ, ಪರಿಶ್ರಮ ಮತ್ತು ಛಲವಿದ್ದರೆ ಎಂತಹ ಸಾಧನೆಯನ್ನು ಮಾಡಬಹುದು ಎಂದು ಅವರು ಜಗತ್ತಿಗೆ ತೋರಿಸಿಕೊಟ್ಟರು. ನೀತಿ: ಜನರ ಮಾತಿಗೆ ಕುಗ್ಗದೆ ನಂಬಿದ ದಾರಿಯಲ್ಲಿ ನಡೆದರೆ ಯಶಸ್ಸು ಖಂಡಿತ.